ಈ ಎಂಥದ್ದು ರೀ WXI ಅಂತದ ಕಂಪ್ನಿ ಐತಲ್ರಿ, ಆ ಕಂಪ್ನಿಯವ್ರು ಕರೆಸಿ ನೈಸ್ ಮಾಡಿ ಐಸ್ ಇಟ್ಟು ಚೆನ್ನಾಗಿ ಮಾಡಿ ಹುಡುಗಿಗೆ ಮೇಲೆ ಫೋನ್ ಮಾಡಿ ಕರೆಸಿ ಏನೂ ಫೋನಲ್ಲಿ ಹೇಳ್ದೆ, ಪೇರೆಂಟ್ಸಿಗೆ ಏನೂ ಹೇಳ್ದೆ, ರೈಟ್ಸ್ ಇಲ್ಲದೆ ಬೆಲ್ಟ್ ಕಿತ್ಕೊಂಡಂಗೆ ಹೊಡ್ದನ್ ಬಸವರಾಜ್ ಲಕ್ಷ್ಮಿ. ಇವ್ರ ಮೇಲೆ ನಾವು ಕಾನೂನು ಕೈಗೊಳ್ಬೇಕಾಗೈತೆ. ಹೌದಾ? ಇಡೀ ಕೊಪ್ಪಳದಾಗಿರೋ ಎಲ್ಲ ಸಹೋದರರು ನನ್ನ ಪರವಾಗಿ ನಿಂತಿದ್ದಾರೆ. ಅದಕ್ಕಾಗಿ ನ್ಯಾಯ ಬೇಕಂತ ನಿಂತಿದ್ದೀನಿ. ಹಣ ಬೇಡ, ಆಸ್ತಿ ಬೇಡ, ಏನು ಬೇಡ ನಮಗೆ. ಕರೆಸಿದ್ರು ಕಂಪ್ನಿ ಕೆಲಸ ಕೊಡ್ತೀವಿ ಅಂತ. ನಮ್ಮ ಮಗಳು ಇಲ್ಲಿ ಬಂದು 3 ವೀಕ್ ಆತ ಅವಳು ಬಂದು. ನಾವು ದಾವಣಗೆರೆ ಅವರು. ಹ್ಞೂ ರೀ, ಕಟ್ಟಿಸ್ಕೊಂತಾರೆ. 40,000 ಕಟ್ಸ್ಕೊಂತಾರೆ ನೋಡ್ರಿ ಸ್ಟಾರ್ಟಿಂಗ್. 40,000 ಕಟ್ಸ್ಕೊಂಡು ಅವ್ರ ಮೈಂಡ್ ವಾಶ್ ಮಾಡಿ ಇಷ್ಟು ಕಟ್ರಿ ಇಷ್ಟು ಕೊಟ್ರಿ ಕೆಲಸ ಮಾಡಿರಿ ಚೆನ್ನ. ಹಾಂ 3 ಜನ ಸೇರಿಸ್ಬೇಕು, ಹಂಗಾರು ದುಡ್ಡು ಬರ್ತೈತಿ ಅಂತ ಸೇರಿಸ್ಕೊಂತಾರೆ. ಅವರು ಅಲ್ಲಿರೋದೇ ಫಾರ್ ಟೈಮ್ ಕೆಲಸ ಅಂತ ಕರ್ಸ್ಕೊಂತಾರೆ ರೀ. ಬರ್ರೇ ಮೊಬೈಲ್ನಾಗ ಕೆಲಸ. ಅಲ್ಲಿ ಯಾವನಿಗೆ ಕಾಲ್ ಮಾಡಿದ್ರೆ ನೀ ಸಿಂಗಲ್ ಅದೆಯಾ ಬರ್ತೀಯಾ ಅಂತ ಕೇಳ್ತಾರಂತೆ ಎಲ್ಲ ಹುಡುಗಿಯರಿಗೆ ಕೊಟ್ಟಾಗ. ಇಂಥ ವರ್ಸ್ಟ್ ಕೆಲ್ಸಕ್ಕೆ ನಮಗೆ ಗೊತ್ತಿಲ್ಲ. ಕಂಪ್ನಿ ಒಳಗೆ ಚೆನ್ನಾಗೈತಿ, ಸೇಲ್ಸ್ ಮ್ಯಾನ್ ಐತಿ, ಎಲ್ಲ ಐತಿ ಅಂತ ಹೇಳಿ ಬಂದರು. ಇಂಥ ದೂರ್ಲೂರಿಗೆ ನಂಬಿಕೆ ಇಟ್ಟು ಕಳಿಸಿದ್ದು. ಲಕ್ಷ್ಮಿಯನ್ನೇ ಕೇಳಿದ್ಲು, ಅಮ್ಮ ಇಲ್ಲಿ ತುಂಬ ಚೆನ್ನಾಗಿದೆ ಕಂಪ್ನಿಯಲ್ಲಿ ಕೆಲಸ ಅಂತ ಹೇಳಿದ್ದು. ಅಮ್ಮ ಅಪ್ಪ ಅಂತ ಕರೀತಾರೆ ನೈಸ್ ಮಾಡಿ. ಇಲ್ಲಿ ಇಷ್ಟು ಹಿಂಸೆ ಮಾಡಿದಾರಲ್ಲ, ಇದಕ್ಕೆ ಯಾರು ಓಣಿ? ಕಂಪ್ನಿ ಓಣಿನಾ? ಕಂಪ್ನಿ ಮ್ಯಾನೇಜರ್ ಓಣಿನಾ? ಬೆಲ್ಟ್ ಕಿತ್ಕೊಂಡಂಗೆ ಬಸವರಾಜಣ್ಣವ್ರು ಹೊಡೆದಾರ್ರಿ. ಹೊಟ್ಟೆಗೆ ಹೊಡೆದಾರ, ಕೈಗೆ ಹೊಡೆದಾರ, ಬೆಲ್ಟಿಗೆ ಬೆನ್ನಿನ ಹೊಡೆದಾರ, ತೊಡಿಗೆ ಹೊಡೆದಾರ. ಏನು ಕಾರಣದಿಂದ ಹೊಡೆದಾರ? ಪೇರೆಂಟ್ಸ್ ಅವ್ರು ಹೊಡಿಬೇಕಾರೆ ನಾನು ಕಾಲ್ ಬರ್ತೈತಿ, ಅವ್ರು ಪಿಕ್ ಮಾಡ್ತಾ ಇಲ್ಲ. ಮತ್ತು ಭಾನುವಾರ ಬೆಳಗ್ಗೆ ನನಗೆ ಹುಷಾರಿಲ್ಲ, ನಮ್ಮ ಮಗಳು ಕಳಿಸ್ರಿ ಅಂದಾಗ ಬೆಲ್ಟ್ ಕಿತ್ಕೊಂಡಂಗೆ ಹೊಡ್ತೀನಿ ಅಂತ ಹೇಳಿದಾಳೆ ಲಕ್ಷ್ಮಿ. ಇದಕ್ಕೆ ಏನು ಮಾಡಬೇಕು? ಈ ಪರಿಸ್ಥಿತಿ ಏನು ಮಾಡ್ತಾರೆ? ಇದು ಏನು ಕೊಪ್ಪಳದ ಮಂದಿಗೂ ಒಪ್ಪಿಸ್ಕೊಟ್ಟೆ, ನಮ್ಮ ಸಹೋದರರಿಗೆ ಒಪ್ಪಿಸ್ಕೊಟ್ಟೆ. ಇದು ನ್ಯಾಯಾಗ ಆಗ್ತೀರಾ? ನಿಮ್ಮ ಒಡ ಹುಟ್ಟಿದ ತಂಗಿ ಅಕ್ಕ ಅಂತ ತಿಳ್ಕೊಂಡು ನ್ಯಾಯ ಕೊಡಿಸ್ರಿ ಅಂತ ನಿಂತಿದ್ದೇನೆ.